ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಏನು ಕವರ್ ಮಾಡಕ್ಕೆ ಬಂದಿದ್ದೀವಿ ಅಂತಂದ್ರೆ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಎವ್ರಿವನ್. ವಿಜಯನಗರ ಸಾಮ್ರಾಜ್ಯ. ಇದು 6ನೇ ಕ್ಲಾಸ್ ನಮ್ಗೆ ಅವಾಗ. ಭಾಳ ಅದ್ಧೂರಿಯಾಗಿ ವಿಶಿಷ್ಟವಾಗಿ ಈ ಗ್ರಾಮದಲ್ಲಿ ಸ್ವತಂತ್ರ ದಿನಾಚರಣೆ ಆಚರಿಸ್ತಕ್ಕಂಥದ್ದು. ಮೇಡಮ್ ನೀವು ಯಾರು? ನಾನು ಕಿತ್ತೂರು ರಾಣಿ ಚಂದಮ್ಮ. ಸರ್ ಮಕ್ಕಳು ಒಂದು ಎನರ್ಜಿ ಪ್ಯಾಕೆಟ್ಸ್ ಇದ್ದಂಗೆ ಅವರು. ಇವ್ರು ಬಂದ್ಬಿಟ್ಟು ಹಿಮ್ಮಡಿ ಕೇಶಮ್ಮ. ಹೌಸ್ ದ ಜೋಶ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಮಿಡಿಗೇಶಿಲಿ ಈ 80ನೇ ಸ್ವಾತಂತ್ರ್ಯ ದಿನಾಚರಣೆನ ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದನ್ನು ನಾನು, ನರೇಂದ್ರ ಮತ್ತು ನಮ್ಮ ದಯಾ 3 ಜನನೂ ಸೇರಿ ಒಂದು ವ್ಲಾಗ್ ಮಾಡ್ತಾಯಿದ್ದೀವಿ. ಸೊ ನೋಡೋಣ ಯಾವ ಥರ ಆಚರಣೆ ಮಾಡ್ತಾರೆ, ಸೆಲೆಬ್ರೇಷನ್ಸ್ ಎಲ್ಲ ಹೆಂಗಿರುತ್ತೆ, ಬೇರೆ ಕಡೆಗೂ ಇಲ್ಲಿಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಅನ್ನೋದು ನಿಮಗೆ ಮುಂದೆ ಹೋಗ್ತಾ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಬೇಸಿಕಲಿ ನಮ್ಮ ದಯಾ ಮತ್ತು ನರೇಂದ್ರ ಇದೇ ಸ್ಕೂಲಲ್ಲಿ ಓದಿದ್ದು. ನಾನು ಕೂಡ ಅಷ್ಟೇ ಜಸ್ಟ್ ಸ್ಟಾರ್ಟಿಂಗಲ್ಲಿ ಅಂದರೆ ಒಂದೇ ಕ್ಲಾಸ್ ಇದ್ದಾಗ ನಾನು ಕೂಡ ಈಗ ಇದೇ ನಮ್ಮ ಕ್ಲಾಸ್ ರೂಮ್ ಇಲ್ಲಿ ಹಿಂದೆಗಡೆ ಕಾಣಿಸ್ತಿದೆಯಲ್ಲ, ಅದೇ ನಾನು 1ನೇ ಕ್ಲಾಸ್ ಓದಿರೋ ಕ್ಲಾಸ್ ರೂಮು. ಅದಾದಮೇಲೆ ಬೇರೆ ಕಡೆ ಶಿಫ್ಟ್ ಆಗಿಬಿಟ್ಟೆ ನಾನು. ಬಟ್ ಈ ಬಾಯ್ಸ್ ಇದ್ದಾರಲ್ಲ ಇವರಿಬ್ಬರು ಓದಿದ್ದಿಲ್ಲೇನೆ. ಇಲ್ಲಪ್ಪ ಸಾರಿ, ನಾನು 1ನೇ ಕ್ಲಾಸ್ ಮಾತ್ರ ಓದಿದ್ದಲ್ವಾ, ನನಗೆ ಗೊತ್ತಿಲ್ಲ ದಯಾ ಇಲ್ವಂತೆ. ಈಗ 7ನೇ ಕ್ಲಾಸ್ಗೂ ಇಲ್ಲೇ ಓದಿದ್ದು. ಇಲ್ಲಿ ಅಡ್ಮಿಷನ್ ಮಾತ್ರ ಆಗಿಲ್ಲ. ಈ ಸ್ಕೂಲ್ ಎದುರುಗಡೆನೆ ನಮ್ಮ ಮನೆ ಇದ್ದಿದ್ದು. ನಾನು ಇಲ್ಲಿ ಓದಿದ್ದೀನಿ, ಕ್ರೀಡಾಂಗಣದಲ್ಲಿ ಓದಿದ್ದೀನಿ. ಬಟ್ ಈ ಡೆಂಟಲ್ ಡಾಕ್ಟರ್ ಇದ್ದಾರಲ್ಲ ಅವ್ರು ಮಾತ್ರ ಇಲ್ಲೇ ಓದಿದ್ದು. ನನ್ನ ಹೆಸರು ಧನಂಜಯ ಬಿ ಅಂತ. KPS ಶಾಲೆಯಲ್ಲಿ ಸಹ ಶಿಕ್ಷಕನಾಗಿ ಮಿಡಿಗೇಶಿ ಸುಮಾರು ಒಂದು 19 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಮಿಡಿಗೇಶಿ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಸಹ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ಕೊಂಡು ಬಂದಿದ್ದೇವೆ. ಈ ವರ್ಷವೂ ಸಹ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೇವೆ. ನೀವು ಶ್ರೀಕೃಷ್ಣ ದೇವರಾಯನಾ? ಓಕೆ, ಯಾವ ರಾಜ್ಯ ನಿಮ್ಮದು? ವಿಜಯನಗರ ಸಾಮ್ರಾಜ್ಯ. ಸೂಪರ್. ಇವರೆಲ್ಲ ಮಂತ್ರಿಗಳು. ಇವರೆಲ್ಲ ನಿಮ್ಮ ಮಂತ್ರಿಗಳಾ? ಈ ಕುವೆಂಪು ಸ್ಕೂಲಲ್ಲೂ ಸಹ ತುಂಬಾ ಜನ ಇದ್ರು. ನೀವು ನೋಡಿದಂಗೆ ನಿಮ್ಮ ಟೈಮಲ್ಲಿ ನಮ್ಮ ಒಂದು ಕ್ಲಾಸಲ್ಲೇ ನಾವು 70-80 ಜನ ಇದ್ವಪ್ಪ. ಒಂದು ಕ್ಲಾಸಲ್ಲೇ ನಾವು. ಈಗ ಸರ್ ಹೇಳಿದ ಪ್ರಕಾರ 400 ಜನ ಏನೋ ಇದಾರಂತೆ. ಅದೇ ಖುಷಿ ಅಲ್ವೇನೋ? ಅಪ್ ಟು LKG ಟು 7th ಸ್ಟ್ಯಾಂಡರ್ಡ್ 400 ಜನ. ಅದು ಕಡಿಮೆನೇ. ಅದು ನಮ್ಗೆ ಅವಾಗ ಒಂದು ಸೆಕ್ಷನ್ಗೆ 80 ಜನ ಇರ್ತಾ ಇದ್ವಿ ನಾವು. ಹೌದು. ಇದು 6ನೇ ಕ್ಲಾಸ್ ನಮ್ಗೆ ಅವಾಗ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು ನೋಡು. ಅದು ಮುಂದೆ ಇದೆಯಲ್ಲ, ಇಲ್ಲೆಲ್ಲ PT ಮಾಸ್ಟರ್ ರೂಮ್. ಇದು ಒಳಗಡೆ ಎಲ್ಲ ಆಟ ಸಾಮಾನು ಇಟ್ಟಿರೋರು. ಕ್ರಿಕೆಟ್ ಆಡೋಕ್ಕೆ ಮತ್ತು ವಾಲಿಬಾಲು, ಬಾಸ್ಕೆಟ್ಬಾಲ್ ಎಲ್ಲ ಇರೋದು ಆಟ ಆಡೋದಕ್ಕೆ. ಬಾಸ್ಕೆಟ್ಬಾಲ್ ಎಲ್ಲ ನೆನಪಿರೋದೆಯಾ? ಅವಾಗಿಂದನೂ ಹಿಂಗೆ ಇದೆ ನಮ್ಮ ಊರಲ್ಲಿ. ನಾನು ಚಿಕ್ಕ ಹುಡುಗ ಇದ್ದಾಗಲಿಂದನೂ ಇದೇ ಥರನೇ. ಇವತ್ತು ಪ್ರೋಗ್ರಾಮ್ಗೆ ಯಾವ ಸಾಂಗ್ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಸರ್, ಇದು ಸ್ವತಂತ್ರ ದಿನಾಚರಣೆಗೆ ಇದು ಮಕ್ಕಳಿಗೆಲ್ಲ ಏನು ಸಿಹಿ ಅಥವಾ ಏನು ಮಾಡಿಸಿದ್ದೀರಾ ಶಾಲೆ ಕಡೆಯಿಂದ? ಸರ್, ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಕ್ಕಳಿಗೆ ಏನು ಮಾಡಿದ್ದೀವಿ ಅಂದರೆ ಒಳ್ಳೆ ಅವರೆಕಾಳು, ಮೆಂತ್ಯ ಸೊಪ್ಪು, ಟೊಮೊಟೊ ಎಲ್ಲ ಹಾಕಿ ಒಳ್ಳೆ ಬಾತ್ ಮಾಡಿಸಿದ್ದೀವಿ. ಮತ್ತು ಅಲ್ಲಿ ಸಾರ್ವಜನಿಕರಿಗೆಲ್ಲರಿಗೂ ಸಹ ಕೇಸರಿ ಬಾತ್ ಕೂಡ ಮಾಡಿಸಿದ್ವಿ. ಮತ್ತು ಎಲ್ರಿಗೂ ಈಗಾಗಲೇ ನಾವು ಮೈಸೂರು ಪಾಕನ್ನು ವಿತರಣೆ ಮಾಡಿದ್ದೀವಿ. ಪ್ರಿಪ್ರೇಷನ್ಸ್ ಎಲ್ಲ ಯಾವಾಗಿಂದ ಮಾಡ್ತೀರಾ? ಎಷ್ಟು ಗಂಟೆಯಿಂದ? 2 ಗಂಟೆಗೆ ಬಂದ್ವಿ, ಮಧ್ಯರಾತ್ರಿ 2 ಗಂಟೆಗೆ ಬಂದು ಅವರೆಕಾಳು, ಮೆಂತ್ಯ ಸೊಪ್ಪು ಎಲ್ಲ ತಂದು ಮೆಂತ್ಯ ಬಾತ್ ಮಾಡಿದ್ದೀವಿ. ಮೇಡಮ್ ನೀವು ಯಾರು? ನಾನು ಕಿತ್ತೂರು ರಾಣಿ ಚಂದಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮ. ಸೂಪರ್. ಏನ್ ಮಾಡ್ತೀರಾ ನೀವು? ಸಾಧೆ ಹೊಡಿತೀನಿ ಅನ್ಬೇಕು ನೀನು. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಸಂಗೊಳ್ಳಿ ರಾಯಣ್ಣ. ಹಂಪಿ ವೈಭವ ಸಾರು ಟ್ಯಾಬ್ಲೋ ಇಲ್ಲಿಂದ ಹೊರಡ್ತಿದೆ. ಪ್ರತಿ ವರ್ಷ ನಮ್ಮ ಶಾಲೆಯಿಂದ ಹುಲಿವೇಷನೇ ಮಾಡಿಸ್ತೀವಿ ನಾವು. ಹಂಗಾಗಿ ನಾವು ಹುಲಿವೇಷನೇ ಮಾಡಿಸೋದ್ರಿಂದ ನಮ್ಗೆ ಹುಲಿವೇಷ ಕೊಟ್ಟಿದ್ದಾರೆ. ಮತ್ತು ಇನ್ನು ಶಾರದಾಂಬದವ್ರಿಗೆ ಬೇರೆ ಡೊಳ್ಳು ಕುಣಿತ ಅಥವಾ ಇನ್ನೊಂದು ಬಾಬಾಯಿನ ಕುಣಿತ, ಆ ರೀತಿ ಇದು MES ಶಾಲೆಯವರಿಗೆ ಒಂದು ರೀತಿ, ಈ ರೀತಿ ಒಂದೊಂದು ಕಾರ್ಯಕ್ರಮಗಳನ್ನು ಹಂಚಿರ್ತಾರೆ. ಪುಟ ಎಲ್ಲ ತುಂಬ ಚೆನ್ನಾಗಿ ರೆಡಿ ಆಗಿದ್ದೀರಾ. ನಿಮಗೆಲ್ಲ ಈ ತರಬೇತಿ ಕೊಟ್ಟಂಥವ್ರು ಯಾರು? ನಂದಿನಿ ಮ್ಯಾಮನು ಮತ್ತೆ ಅನುಪಮ ಮ್ಯಾಮ್. ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ದಾರೆ. ಹುಲಿವೇಷ ಎಲ್ಲ ತುಂಬ ಚೆನ್ನಾಗಿ ಪೇಂಟ್ ಎಲ್ಲ ಮಾಡಿದ್ದಾರೆ. ನಿಮ್ಮ ಪ್ರಿಪ್ರೇಷನ್ಸ್ ಹೇಗಿತ್ತು? ಎಷ್ಟು ದಿವಸದಿಂದ ನೀವು ಇವ್ರಿಗೆಲ್ಲ ತಯಾರಿ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದಾ? ನಮಗೆ ನಮ್ಮ ಮುಖ್ಯ ಶಿಕ್ಷಕರು ಈ ಹುಲಿವೇಷದ ಜವಾಬ್ದಾರಿಯನ್ನು ಕೊಟ್ಟಿದ್ರು ಸರ್. ನಾವು ಮಕ್ಕಳಿಗೆ 15 ದಿನದಿಂದ ವಾದ್ಯದೊಂದಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಸರ್.
ಮಕ್ಕಳನ್ನ ನೀವು ಹೇಗೆ ಚೂಸ್ ಮಾಡ್ತೀರಾ, ಅಂದರೆ ಲೈಕ್ ಯಾವ ಥರ ಆಯ್ಕೆ ಮಾಡ್ತೀರಾ ಅಂತ, ಅವ್ರನ್ನ ಅಭ್ಯಾಸ ಮಾಡ್ಸೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ನಿಮಗೆ ಅಂತ ಪ್ರಾಕ್ಟೀಸ್ ಮಾಡ್ಸೋಕ್ಕೆಲ್ಲನೂ? ಕಷ್ಟ ಅಂತ ಏನಿಲ್ಲ ಸರ್, ಮಕ್ಕಳು ಒಂದು ಎನರ್ಜಿ ಪ್ಯಾಕೆಟ್ಸ್ ಇದ್ದಂಗೆ. ಅವರು ನಾವು ಹೆಂಗೆ ಯೂಸ್ ಮಾಡ್ಕೊಂಡ್ರೆ ಹಂಗೆ ಅವರು ಯೂಸ್ ಆಗ್ತಾರೆ. ಈಗ ನಾವು ಆಲ್ರೆಡಿ ಮಕ್ಕಳನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇರೋದ್ರಿಂದ, ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ನೋಡಿರ್ತೀವಿ ಯಾವ್ಯಾವ ಮಗು ಯಾವುದಕ್ಕೆ ಸೂಟ್ ಆಗುತ್ತೆ ಅನ್ನೋದು ನಮ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ. ಸೊ ಇವಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಆಮೇಲೆ ಧ್ವಜಾರೋಹಣ ಆಗಿರ್ಬೋದು, ಮತ್ತು ಹುಲಿವೇಷ ಆಗಿರ್ಬೋದು, ಸ್ತಬ್ಧ ಚಿತ್ರ ಆಗಿರ್ಬೋದು, ನಾವೆಲ್ಲ ಟೀಚರ್ಸ್ ಏನು ಮಾಡ್ತೀವಿ ಅಂದರೆ ಭಾಗಗಳನ್ನಾಗಿ ಮಾಡ್ಕೊಂಡು ಒಂದೊಂದು ಕಾರ್ಯಕ್ರಮನ ಒಬ್ಬೊಬ್ಬರು ಜವಾಬ್ದಾರಿನ ತಗೊಂಡು ಮಾಡ್ತಾಯಿದ್ದೀವಿ. ಇಂದು ನಾವು ಶಾಲೆಗೆ ತಲುಪೋಷ್ಟರಲ್ಲಿ ಶಿಕ್ಷಕರ ವೃಂದ ಹಾಗೂ ಮಕ್ಕಳು ಧ್ವಜಾರೋಹಣ ಕಾರ್ಯಕ್ರಮನ ನೆರವೇರಿಸಿ ಸಿಹಿ ಹಂಚಿಕೆ ಕಾರ್ಯಕ್ರಮ ಮಾಡ್ಕೊತಿದ್ರು. ಎಲ್ಲ ಶಿಕ್ಷಕರು ಸಹ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಎಲ್ಲ ವ್ಯವಸ್ಥೆಯನ್ನು ಭಾಳ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಧ್ವಜಾರೋಹಣ ಒಂದು ಮಾಡಿದ್ರಲ್ಲ, ಹೌದು ಸರ್. ಸೊ ಇಷ್ಟು ಪರ್ಟಿಕ್ಯುಲರ್ ಟೈಮ್ ಒಳಗಡೆ ಆ ಧ್ವಜಾರೋಹಣ ಮಾಡಬೇಕು, ಆ ಥರ ಏನಾದರೂ ಪದ್ಧತಿ ಇದೆಯಾ ನಮ್ಮಲ್ಲಿ? ಸರ್ 8 ಗಂಟೆ ಒಳಗಡೆ ಮಾಡಬೇಕು ಸರ್. ಅಂದರೆ ಅದು ಧ್ವಜಾರೋಹಣ 8 ಗಂಟೆ ಒಳಗೆ ಮಾಡಬೇಕು. ಅದು ಆ್ಯಸ್ ಪರ್ ಗೌರ್ಮೆಂಟ್ ರೂಲಾ ಅಥವಾ ಯಾವ ಥರ ಸರ್? ಸರ್ ಗೌರ್ಮೆಂಟ್ ರೂಲ್ ಸರ್. ಗೌರ್ಮೆಂಟ್ 8 ಗಂಟೆ ಒಳಗಡೆ ಮಾಡಬೇಕಂತ ಐತೆ. ಮತ್ತೆಲ್ಲ ಶಾಲೆಗಳಲ್ಲೇ 8 ಗಂಟೆ ಒಳಗೆ ಆಗುತ್ತೆ. ಈಗ ಪಬ್ಲಿಕ್ನೆಲ್ಲ ಸರ್ ಎಲ್ಲ ಇಲ್ಲಿ ಸ್ಕೂಲ್ಗಳೆಲ್ಲ ಮಾಡ್ಕೊಂಡು ಮತ್ತೆ ಅಲ್ಲಿಗೆ ಬರ್ಬೇಕಾದ್ರೆ ಒಂದು 9 ಗಂಟೆ ಆಗುತ್ತೆ. ಎಲ್ಲ ಹೊರಟಿರೋದು ರೈಟ್ ನಾವು ಬಂದ್ಬಿಟ್ಟು ಪಬ್ಲಿಕ್ ಸ್ಕೂಲ್ ಗ್ರೌಂಡ್ ಹತ್ರ ಇದ್ದೀವಿ. ಇದೇ ಆವರಣದಲ್ಲಿ ಲೈಕ್ ಎಲ್ಲ ಸ್ಕೂಲವರು ಬಂದು ಸೇರ್ತಾರೆ. ಭಗತ್ ಸಿಂಗ್ ಅವರು, ಗಾಂಧಿ ತಾತ ಮತ್ತು ನೆಹರು ಅವರು ಮತ್ತು ಸಂಗೊಳ್ಳಿ ರಾಯಣ್ಣ ಎಲ್ಲ ಸ್ಕೂಲ್ ಮಕ್ಕಳು ಸೇರಿಕೊಂಡು ಒಂದೇ ಹತ್ರ ಗ್ಯಾದರ್ ಆಗಿ ಮಾರ್ಚ್ ಪಾಸ್ಟ್ ಮಾಡ್ತಿದ್ದಾರೆ. ಸೊ ಇದು ನೀವು ನೋಡ್ಬೋದು. ಅಯ್ಯಯ್ಯೋ ಮುಗಿದೋಯ್ತಾ? ಕೆಂಪಣ್ಣ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಧ್ವಜವಂದನೆಯನ್ನು ಸ್ವೀಕರಿಸಿ ಗಣ್ಯ ವ್ಯಕ್ತಿಗಳೆಲ್ಲ ಒಂದೇ ಹತ್ರ ಸೇರಿ ಆಲ್ರೆಡಿ ನಾವು ಬರೋಷ್ಟಕ್ಕೆ ಫ್ಲಾಗ್ ಹಾಸ್ಟಿಂಗ್ ಆಗಿದೆ. ಎಲ್ಲ ಸ್ಕೂಲಿನ ಮಕ್ಕಳು ತಮ್ಮ ತಮ್ಮ ಶಾಲೆಯ ಧ್ವಜಗಳನ್ನ ಹಿಡ್ಕೊಂಡು ಅವರ ಸ್ಕೂಲ್ನ ಪ್ರತಿನಿಧಿಸ್ತಾರೆ. ಈ ದಿನ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಊರಿನ ಪ್ರಮುಖರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆದಂತಹ SN ರಾಜಣ್ಣರವರಿದ್ದಾರೆ. ಸರ್ವರಿಗೂ 80ನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾವು ಇಲ್ಲಿ ಸತತವಾಗಿ ಈಗ 20-30 ವರ್ಷಗಳಿಂದ ಈ ಗ್ರಾಮದಲ್ಲಿ ನನ್ನ ಮುಖಂಡತ್ವದಲ್ಲೇ ಸ್ವತಂತ್ರ ದಿನಾಚರಣೆಯನ್ನು ಸಂಪೂರ್ಣವಾಗಿ ಸಾರ್ವಜನಿಕರು, ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ, ವಿದ್ಯಾರ್ಥಿಗಳ ಸಹಕಾರದಿಂದ ಭಾಳ ಅದ್ಧೂರಿಯಾಗಿ ವಿಶಿಷ್ಟವಾಗಿ ಈ ಗ್ರಾಮದಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಕ್ಕಂಥದ್ದು. ನಮ್ಮ ಇಡೀ ಮಿಡಿಗೇಷನ್ ಆಳ್ದವ್ರು ಒಬ್ರು ಇದ್ದಾರೆ, ಅಂದರೆ ರಾಜಮಂತಂದವರು. ಒಂದು ಸರಿ ತೋರಿಸ್ತೀನಿ. ಇವ್ರು ಬಂದ್ಬಿಟ್ಟು ಹಿಮ್ಮಡಿ ಕೇಶಮ್ಮ, ಇವರು ನಾಗಿರೆಡ್ಡಿ, ಇವರು ರಾಣಿ ಅಜ್ಜಮ್ಮನವರು, ಅವರು ಪರಶುರಾವತ್. ಇಲ್ಲಿ ಯಾರೋ ಹಿಂದಗಡೆ ಇದ್ದಾರೆ ಸರ್. ನೀವು ನಲ್ಲೋಬ ನಾಯಕ, ಆ್ಯಕ್ಚುಲಿ ಮೇನ್ ಕ್ಯಾರೆಕ್ಟರ್ ಇಲ್ಲಿದ್ದಾರೆ, ಹಿಂದಗಡೆ ಇದ್ದಾರೆ. ಪ್ರೌಢಶಾಲೆ ಮಿಡಿಗೇಶಿಯಿಂದ ಹಿಂದೆ ಬಹಳ ವರ್ಷಗಳ ಹಿಂದೆ ಮಿಡಿಗೇಶಿಯ ಇತಿಹಾಸ ಎಷ್ಟು ಪೂರ್ಣವಾಗಿತ್ತು ಅಂತಕ್ಕಂಥ ವಿಚಾರಗಳನ್ನು ಇಲ್ಲಿ ಸ್ಟ್ಯಾಂಪರ್ ಮೂಲಕ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ನಿಮ್ದೆಲ್ಲ ಯಾವ ಸ್ಕೂಲ್ ಪುಟ? KPS ಮಿಡಿಗೇಶಿ. ಹೌಸ್ ದ ಜೋಶ್. A very happy Independence Day to everyone. So here we have covered our tableau with the paradise on earth. Our India is one of the proud country on the earth. We can see different types of unity in our country. See here we have covered Kashmir to Kanyakumari. 100%.
ನಮ್ಮದು ಕರ್ನಾಟಕ ಪಬ್ಲಿಕ್ ಶಾಲೆ. ನಾವು ಸ್ವತಂತ್ರ ದಿನಾಚರಣೆ ಅಂಗವಾಗಿ ದೇಶ ಪ್ರೇಮ, ರಾಷ್ಟ್ರಭಕ್ತಿ, ಸಮಗ್ರತೆ, ಭಾವೈಕ್ಯತೆ, ಸಹೋದರತೆ ಕಾಪಾಡಿ ದೇಶದ ರಕ್ಷಣೆಯನ್ನು ಕಾಪಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಹುತಾತ್ಮರ ಒಂದು ಸವಿ ನೆನಪಿಗೋಸ್ಕರ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಭಯೋತ್ಪಾದಕರನ್ನ ಬಗ್ಬಡಿಬೇಕು, ಅವ್ರನ್ನ ಅಟ್ಟಹಾಸ ಕಣ್ಗಾಣಿಸ್ಬೇಕು, ನಮ್ಮ ದೇಶ ಸುಭಿಕ್ಷತೆಯಿಂದ ಸುರಕ್ಷತೆಯಿಂದ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಸಾರ್ವಜನಿಕರ ಅರಿವನ್ನು ಮೂಡಿಸ್ಬೇಕಂತಕ್ಕಂಥ ಉದ್ದೇಶದಿಂದ ಈ ಒಂದು ನನ್ನ ಎಲ್ಲ ತಂಡದ ನನ್ನ ಸೈನಿಕರು ಈ ಒಂದು ಹಾಕೊಂಡು ವೇಷವನ್ನು ಹಾಕೊಂಡು ಇವತ್ತು ಹೋರಾಟ ಮೈಸೂರು ಸಾಮ್ರಾಜ್ಯ. ಇದು ಮೈಸೂರು ಸಾಮ್ರಾಜ್ಯನಾ? ಇವರು ರಾಜ, ನೀವು ಮಂತ್ರಿ, ಇವ್ರು ಯಾರು? ತಾಯಿ ಕೂತವ್ರೆ, ಚಾಮುಂಡಿ. ತುಂಬ ಕ್ಯೂಟ್ ಆಗಿದ್ದಾರೆ ಚಾಮುಂಡಿ ತಾಯಿ ಅಲ್ಲಿ ಪಕ್ಕದಲ್ಲಿರೋರು. ನಮ್ಮದು ಶಾರದಾಂಬ ವಿದ್ಯಾಮಂದಿರ ಮಿಡ್ಗೇಶಿ. ನಾವು ಕೂಡ ಈ ಸರಿ ಭಾಳ ವಿಜೃಂಭಣೆಯಿಂದ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಶಾಲೆಯಿಂದ ಮೈಸೂರು ದಸರಾ ಉತ್ಸವನ ಕಾನ್ಸೆಪ್ಟ್ ತಗೊಂಡು ಚಿನ್ನದ ಅಂಬಾರಿ ಮತ್ತು ರಾಜ ದರ್ಬಾರ್ನ ಸ್ತಬ್ಧಚಿತ್ರಕ್ಕೆ ಸೆಲೆಕ್ಷನ್ ಮಾಡ್ಕೊಂಡು ಮಾಡಿದ್ವಿ. ಅಣ್ಣ ಸ್ಕೂಲಿಂದನೇ ಹೆಂಗೆ? ಇಲ್ಲ ಸರ್, ನಾನೇ ಬಂದಿರ ಸರ್. ನೀವು ಸ್ವಂತವಾಗಿ ಬಂದಿದ್ದೀರಾ? ಎಲ್ಲ ಸ್ಕೂಲು ಮಿಡ್ಗೇಶಿ ಕಾಲೇಜು ಸ್ಕೂಲು ಎಲ್ಲ ಸೇರಿ ಎಲ್ಲ ಮಕ್ಕಳಿಗೋಸ್ಕರ ಬಂದಿದ್ದೀನಿ ಸರ್. ನಾವು ಊರಿನ ಪ್ರಮುಖ ಬೀದಿಗಳಲ್ಲಿ ನಾವು ಟ್ರ್ಯಾಕ್ಟ್ರಲ್ಲಿ ಎಲ್ಲ ಸ್ತಬ್ಧ ಚಿತ್ರ ಮೆರವಣಿಗೆಯನ್ನು ಮಾಡ್ಕೊಂಡು ನಾವು ಅದಾದಮೇಲೆ ಸಾರ್ವಜನಿಕ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ. ಅಲ್ಲಿ ಯಾರಾದರೂ ಸ್ವಾತಂತ್ರ್ಯ ದಿನಾಚರಣೆಗೆ ಸಾಧಕರಿದ್ದರೆ, ಒಂದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ರಾಜಕೀಯವಾಗಿರ್ಬೋದು, ಅಥವಾ ಯಾವುದಾದ್ರೂ ಸ್ವಾತಂತ್ರ್ಯ ದಿನಾಚರಣೆಗೆ ಸಂಬಂಧಪಟ್ಟಂತೆ ಒಂದು ಸಾಧಕರಿದ್ದರೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾರೆ. ಮತ್ತು ಒಂದು ಕ್ರೀಡೆಯನ್ನು ಆಡಿಸಿ ಅಲ್ಲೂ ಸಹ ಒಂದು ಒಳ್ಳೆಯ ಕಪ್ಪನ್ನು ಕೊಡ್ತಾರೆ. ಈ ರೀತಿಯ ಎಲ್ಲ ಸಂಘ ಸಂಸ್ಥೆಯವರಿಗೂ ಎಲ್ಲರಿಗೂ ಸಹ ಸ್ಕೂಲಿಂದ ಬಿಟ್ಟು ಸೆಪ್ರೇಟಾಗಿ ಕೂಡ ಹೌದು, ಗ್ರಾಮಸ್ಥರಿಗೂ ಸಹ ಕಾರ್ಯಕ್ರಮಗಳು ಇರ್ತವೆ, ಅವ್ರಿಗೂ ಸಹ ಆಯೋಜನೆ ಮಾಡಿರ್ತಾರೆ. ಹೌದು. ಅದಾದ ನಂತರ ಏನು ಮಾಡ್ತಾರೆ, ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾರೆ. ರೈಟ್ ನಾವು ಪ್ರೆಸೆಂಟೇಷನ್ ಸ್ಟಾರ್ಟ್ ಆಗುತ್ತಂತ ಪ್ರಶಸ್ತಿ ವಿತರಣೆ ಇವರು ನಡೆಯುತ್ತೆ. ಪ್ರಥಮ ಬಹುಮಾನ 10,000 ನಗದು ಮತ್ತೆ ಆಕರ್ಷಣೀಯ ಒಂದು ಕಪ್ಪನ್ನು ಸಹ ಪಡೆದುಕೊಂಡಿರ್ತಾರೆ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಮಕ್ಕಳೆಲ್ಲ 15-20 ದಿನದಿಂದ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪಬ್ಲಿಕ್ಕಲ್ಲಿ ಒಳ್ಳೆ ನೃತ್ಯ ಪ್ರದರ್ಶನ ಕೊಟ್ಟರು. ಆದರೆ ನನಗೆ ಕಾಪಿರೈಟ್ ಸ್ಟ್ರೈಕ್ ಬಿಡೋದ್ರಿಂದ ನಾನು ಯಾವುದೇ ಥರ ಸಾಂಗ್ಸ್ನ ಪ್ಲೇ ಮಾಡೋ ಥರ ಇಲ್ಲ. ಅಂದರೆ ಗ್ರಾಮಸ್ಥರಿಗೆ ಎಷ್ಟು ಸಲ ನಾವು ಕೈ ಮುಗಿದ್ರೂ ಸಾಲದು, ಯಾರೂ ಸಹ ಯಾವುದೇ ರೀತಿಯಾದಂಥ ಒಂದು ಅಡೆತಡೆ ಇಲ್ದಂಗೆ ಎಲ್ಲರಿಗೂ ಸಹ ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡ್ತಂಥ ಗ್ರಾಮ. ಇದನ್ನು ನಾವು ಯಾವತ್ತೂ ಮರಿಬಾರ್ದು. ಇವತ್ತಿನ ಪ್ರೋಗ್ರಾಮ್ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.